ಇವನೊಬ್ಬ ಫೋನೇ ಎತ್ತಲ್ಲ ಗುರು. ಏನು ಮಾಡೋದು, ಇನ್ನೊಂದು ಸತಿ ಟ್ರೈ ಮಾಡ್ತೀನಿ. ಎಲ್ಲೋ ಇದೆಯಲ್ಲೇ, ಎಷ್ಟೋ ಸತಿ ಕಾಲ್ ಮಾಡೋದು ನಿಂಗೆ. ನಾವ್ ಇಷ್ಟ ದಿನ ಕಷ್ಟಪಟ್ಟು ಮಾಡಿದ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ರೆ ಸಿಕ್ಬಿಟ್ರು ಮಗ. ನೋಡು, ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಕ್ಕೆ ಟೀಮ್ ಲೀಡೇ ಹೋಗ್ಬೇಕಂತೆ. ನೀನು ಈಗಿಂದೀಗಲೇ ಹೊರಡು ಮೀಟಿಂಗ್ಗೆ. ಹೊರಟೆ ಅಂದ್ಬಿಟ್ಟು ಅಲ್ಲೇ ಬುಕ್ಕು ಪೆನ್ನು ಇಟ್ಕೊಂಡು ಕೂರ್ಬೇಡ, ದಯವಿಟ್ಟು ಬೇಗ ಹೊರಡಪ್ಪ. Yeah, hello. Okay, I'll just call you back later. Well, good afternoon. I actually had a look at your proposal. I would like to hear it more in detail. Sure. ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಆದರೆ ಪ್ರಾಬ್ಲಮ್ಸೇ ಜೀವನ ಆಗಿಬಿಟ್ರೆ ಹಾಯ್, ನನ್ನ ಹೆಸರು ಶರತ್. ನಮ್ಮೂರು ಶಿವಮೊಗ್ಗ. ಕವಿತೆ ಬರೆಯೋದು ನನ್ನ ಹಾಬಿ, ಆದರೆ ಇದುವರೆಗೂ ಒಂದು ಬರೆದಿಲ್ಲ. ನಾನು ಎಲ್ಲರೂ ಥರ ಓದುದ್ದಾರಾಗಬೇಕು ಅಂತ ನಮ್ಮೂರು ಬಿಟ್ಟು ಬೆಂಗಳೂರಿಗೆ ಬಂದೆ. ಇದೆ ನಮ್ಮ ಕಾಲೇಜು. ಇವರಿಬ್ಬರು ನನ್ನ ಫ್ರೆಂಡ್ಸು, ಖುಷಿ, ಸಾಯಿ ಕುಮಾರ್. ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು, ಜಸ್ಟ್ ಫ್ರೆಂಡ್ಸು ಎಲ್ಲ ನನಗೆ ಇವರೇ. ನನ್ನ ಲೈಫಲ್ಲಿ ನನಗೇನಾದರೂ ಆದರೆ ನನಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕ್ಲೋಸು ಅಂತ. ಖುಷಿ ಪಾಪ ಸೈಲೆಂಟ್ ಹುಡುಗಿ, ಆದರೆ ನಮ್ಮ ಸಾಯಿ ಕುಮಾರ್ ಹೆವಿ ವೈಲೆಂಟ್ ನನ್ನ ಮಗ. ಅವನಿಗೆ ಸಾಧು ಕೋಕಿಲ್ ಅವ್ರ ಥರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ. ಇವಾಗಲೂ ಬೇಕಾದರೆ ನೋಡಿ, ಯಾವುದೋ ಮ್ಯೂಸಿಕ್ ಬಾರಿಸ್ಕೊಂಡು ಕೂತಿರ್ತಾನೆ. ಧೂಳು ಧೂಳು ಧೂಳು. ಸಂಗೀತ ಏನ್ ಗುರು ಇದು? ಏನು ಅರ್ಥ ಆಗ್ತಾ ಇಲ್ಲ. ಸಾಸ ದಾಪ ಮಾಪ ದಾಪಾನ. ಅಯ್ಯೋ, ನಮ್ ಗುರುಗಳು ಕರೆದ್ರು, ಬಾರೋ ಸಂಗೀತ ಹೇಳ್ಕೊಡ್ತೀನಿ ಅಂತ. ನಾನು ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಮೊಟ್ಟೆ ಪಪ್ಸ್ ತಿನ್ನಕ್ ಹೋಗಿದ್ದೆ. ಇವಾಗ ನೋಡಿದ್ರೆ ಏನು ಅರ್ಥ ಆಗ್ತಾ ಇಲ್ಲೇ. ಹೌದಾ, ನಾನು ಯಾರ? ಸಾಯಿ ಕುಮಾರ್, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್. ನಾನು ಯಾಕೆ ಈ ಮ್ಯೂಸಿಕ್ ಎಲ್ಲ ಮಾಡಬೇಕು? ನಂದೇ ಒಂದು ಮ್ಯೂಸಿಕ್ ಇಲ್ಲಿ. ಈ ನನ್ನ ಮಗ ಓನರು ನನ್ನ ನೆಮ್ಮದಿಯಾಗಿ ಮ್ಯೂಸಿಕ್ ಮಾಡಕ್ ಬಿಡಲ್ಲ. ಬಂದೇ ಇರಲ್ಲೋ ಮುತ್ಕ. ಅಯ್ಯೋ ಸಾರಿ ಅಂಕಲ್, ಬಂದೆ. ಓ ರಾಜ್ರು, ನಾನೆಲ್ಲೋ ಓನರ್ ಅನ್ಕೊಂಬಿಟ್ನಲ್ಲೋ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ. ಟೈಮ್ ನೋಡ್ದ ಎಷ್ಟಾಗೈತಂತ? ಹೌದು, ನೀನ್ ಯಾವಾಗ ಬೇಕೋ ಅವಾಗ ಬರಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಬಿಟ್ಟಿದ್ಯಾ? ನಡೆಯೋ ಸೈಡ್ಗೆಲ್ಲ ಹಲೋ, ಈ ರೂಮ್ ನನಗೂ ಸೇರುತ್ತೆ. ನಾನು ಅದಕ್ಕೆ ರೆಂಟ್ ಕಟ್ತಾ ಇದ್ದೀನಿ. ಅವತ್ತು ಫಸ್ಟ್ ಟೈಮ್ ನಾನೊಂದು ಕವಿತೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಪಾರ್ಟಿಸಿಪೇಟ್ ಏನೋ ಮಾಡಿದೆ, ಆದರೆ ಪ್ರೈಸ್ ಬರಲಿಲ್ಲ. ಯಾಕಂದರೆ ನಾನು ಬರೆದಿದ್ದ ಕವಿತೆ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಅವ್ರಿಗೆ ಇಷ್ಟ ಆಗಿ ಪ್ರೈಸ್ ಕೊಡೋದು ದೂರದ ಮತ್ತೆ ಬಿಡಿ. ಹಾಯ್. ಹಾಯ್. ಅದು ನೀವು ಕವಿತೆ ಬರೆದಿದ್ರಲ್ಲ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಅದಾಗೆ ಇದುವರೆಗೂ ನಾನು ಕವಿತೆ ಬರೆದಿದ್ದೇ ಇಲ್ಲ. ದಿಸ್ ಮೈ ಫಸ್ಟ್ ಒನ್. ಅದು ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಬಾಯ್. ಅಲ್ಲ, ಒಂದು ನಿಮಿಷ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಹಲೋ, ಯಾರು ಗುರು? ಈ ಬುಕ್ಕು ಬೇಡ. ಅದೇ ಹುಡುಗಿ ಅಲ್ವಾ? ಇವನೇನಪ್ಪ ಮಾಡ್ತಾ ಇದ್ದಾನೆ ಇಲ್ಲಿ? ನನ್ನೇ ಬೇರೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಏನು ಮಾಡೋದು? ಎಲ್ಲೋದ್ಲಪ್ಪ ಹುಡುಗಿ? ಸಾರಿ
ಹಾಂ ತಗೊಳ್ಳಿ. ಹಾಯ್. ಯಾರು ನೀವು? ಅದೇ ಅವತ್ತು ಕವಿತೆ ಕಾಂಪಿಟೇಷನು ಚೆನ್ನಾಗಿತ್ತು ಅಂತ ಬೇರೆ ಹೇಳಿದ್ರಲ್ಲ. ಅದಕ್ಕೆ ನಾನೇನು ಮಾಡಲಿ? ನೀವು ಯಾಕೆ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ? ಅಲ್ಲ, ನಿಮಗೆ ಕವಿತೆ ಯಾಕೆ ಇಷ್ಟ ಆಯಿತು ಅಂತ ಕೇಳಬೇಕಿತ್ತು. ಒಂದು ನಿಮಿಷ, ನಿಮ್ಮ ಹೆಸರು ಗೊತ್ತಾಗಲ್ಲ. ಸಾರಿ. ಮತ್ತೆ ಎಲ್ಲಪ್ಪ ಹುಡ್ಕೋದು ಹುಡುಗಿನ? ಪರ್ಸು. ಓಹ್, ಅಮೂಲ್ಯನಾ? ಆಧಾರ್ ಕಾರ್ಡ್ ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ನೋಡೋಣ. ಪರ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಂಬರ್ ತೊಗೊಂಡೆ. ನಿಜ ಹೇಳಬೇಕಂದ್ರೆ ನಿಮ್ಮ ಕವಿತೆ ನಾನು ಕೇಳೇ ಇಲ್ಲ. ನೀವು ಕವಿತೆ ಹೇಳ್ತಿರ್ಬೇಕಾದ್ರೆ ನಾನು ಅಲ್ಲಿ ಇರಲಿಲ್ಲ. ನಾನೇನೋ ನನ್ನ ಫ್ರೆಂಡ್ ಡೇರ್ ಕೊಟ್ಟ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ತಮಾಷೆಗೆ ಹೇಳಿದ್ರೆ ನೀವು ಅದನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಲ್ಲ. ನೀವು ತುಂಬ ಇನ್ನೋಸೆಂಟ್ ರೀ. ಸರಿ, ನಿಮ್ಮ ಕವಿತೆ ಚೆನ್ನಾಗಿತ್ತು, ಬೇಜಾರು ಮಾಡ್ಕೋಬೇಡಿ. ಎನಿವೇಸ್, ನನ್ನ ವಾಲೆಟ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಹೆಸರೇನಂದ್ರಿ? ಶಾ ಅಲ್ಲ, ಶರತ್. ಹಾಂ, ಶರತ್. ಸಾರಿ. ನೈಸ್ ಮೀಟಿಂಗ್ ಯು, ಶರತ್. ಸರಿ, ಬರ್ತೀನಿ. ಏನೋ ಕೇಳೋದು ಮರ್ತಲ್ಲ. ರೀ ಅಮೂಲ್ಯ ಅವರೇ, ಮತ್ತೆ ಯಾವಾಗ ಮೀಟ್ ಮಾಡೋದು? ಯಾಕೆ ಮೀಟ್ ಆಗಬೇಕು? ವಾಲೆಟ್ ಕೊಟ್ಟಾಯ್ತಲ್ಲ. ಹೌದಾ, ಸರಿ. ಇವತ್ತು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವಳ ಹತ್ರ ಹೇಳ್ಕೊಂಬಿಡ್ಬೇಕು. ಏನು? ನಾನೇನು ಹೋಗ್ತಾ ಇಲ್ಲ, ಬರ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆ. ಹೌದು, ಯಾಕೆಷ್ಟು ಲೇಟು? ವೀಕೆಂಡ್ ಅಲ್ವಾ, ಫುಲ್ಲು ಟ್ರಾಫಿಕ್ಕು. ಆರ್ಡರ್ ಹೇಳೋಣ ಅಂದರೆ ವೇಟರೇ ಕಾಣ್ತಲ್ವಲ್ಲ. ಕಾಫಿ? ಓಕೆ. ಸರಿ, ನಾನೇ ಹೇಳ್ಬಿಟ್ಟು ಬರ್ತೀನಿ. ಹಲೋ, ಇವನು ಯಾಕೆ ನನ್ನ ನಂಬರ್ ಈ ಥರ ಸೇವ್ ಮಾಡಿದ್ದಾನೆ? ಮೈ ವರ್ಲ್ಡ್ ಅಂತ. ಯೋರ್ ಕಾಫಿ. ಹಾಯ್ ಶರತ್, ಏನು ಮಾಡ್ತಿದ್ದೆ? ಏನಿಲ್ಲ, ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ ಇದ್ದೆ. ಹೌದು, ಏನು ಫೋನ್ ಮಾಡಿಬಿಟ್ಟಿದ್ದೀರಾ? ಏನಿಲ್ಲ, ಸುಮ್ಮನೆ ಮಾಡಿದೆ. ನಾನು ಎಲ್ಲಿ ಬಂದಿದ್ದೀನಿ ಗೆಸ್ ಮಾಡು. ಎಲ್ಲಿರ್ತೀಯಾ? ಮನೇಲಿರ್ತೀಯಾ? ಶಾಪಿಂಗ್. ಶಾಪಿಂಗಾ? ಏನಪ್ಪ ಅಂತ ಸ್ಪೆಷಲ್ ಶಾಪಿಂಗೆ? ಶರತ್, ಡೋಂಟ್ ಯು ನೋ ನಾಳಿದ್ದು ನನ್ನ ಬರ್ಡೇ? ಇಲ್ಲ ಗೊತ್ತು, ಸುಮ್ಮನೆ ತಮಾಷೆಗೆ ಹೇಳ್ದೆ. ನಿಂಗೆ ಗೊತ್ತು ಅಂತ ನನಗೂ ಗೊತ್ತು. ನೀನು ನನಗೋಸ್ಕರ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರ್ತೀಯ ಅಂತಲೂ ಗೊತ್ತು. ಆದರೆ ಏನು ಮಾಡೋದು, ನಂಗೆ ಸರ್ಪ್ರೈಸಸ್ ಅಂದರೆ ಇಷ್ಟ ಆಗಲ್ವೇ. ನೀನೇನೋ ಸರ್ಪ್ರೈಸ್ ಕೊಡೋದು, ನಂಗೆ ಅದು ಇಷ್ಟ ಆಗದೆ ಇರೋದು, ಇಬ್ರಿಗೂ ಬೇಜಾರು. ಸರಿ, ಒಂದು ಕೆಲಸ ಮಾಡು, ನೀನು ನಂಗೆ ದುಡ್ಡು ಕಳಿಸು, ನಾನು ಏನು ಬೇಕು ನಾನೇ ತೊಗೋತೀನಿ.
ಅಂದರೆ ನಾನು ನಿಂಗೆ ದುಡ್ಡು ಕಳಿಸ್ತೀನಿ, ನೀನೇ ತೊಗೊತೀಯ. ಏನು ತೊಗೊತೀಯ? ಎಷ್ಟಾಗ್ಬೋದು? ಜಾಸ್ತಿ ಏನಿಲ್ಲ. ಇಲ್ಲೊಂದು ಡ್ರೆಸ್ ಇಷ್ಟ ಆಗಿದೆ. ಎಷ್ಟಪ್ಪ ಅಂದರೆ 2999 ಕೊಡಿಸ್ತೀಯಾ? ಅದು ನೀನು ತಗೋ, ನಾನು ಕಳಿಸ್ತೀನಿ ದುಡ್ಡು ಸ್ವಲ್ಪ ಹೊತ್ತು. ಅಯ್ಯೋ, ಆರಾಮಾಗಿ ಕಳಿಸು. ನನ್ನ ಶಾಪಿಂಗ್ ಇನ್ನೂ ಲೇಟ್ ಆಗುತ್ತೆ. ಹಾಂ ಸರಿ, ಓಕೆ. ಸರಿ, ಬಾಯ್ ಬಾಯ್. ಫಸ್ಟ್ ಟೈಮ್ ಬೇರೆ ಹುಡುಗಿ ದುಡ್ಡು ಕೇಳಿದ್ದಾಳೆ. ಏನು ಮಾಡೋದು? ಪ್ರಭು ಅಣ್ಣಂಗೆ ಫೋನ್ ಮಾಡೋಣ. ಹಲೋ ಪ್ರಭು ಅಣ್ಣ, ಶರತ್ ಅಂತ, ನಿಮ್ಮ ಏರಿಯಾ ಕಾಲೇಜೆ. ಹಾಂ ಹೇಳು ಶರತ್. ಅದು ಪ್ರಭು ಅಣ್ಣ, ಸ್ವಲ್ಪ ದುಡ್ಡು ಬೇಕಿತ್ತು. 3,000 ರೂಪಾಯಿ, ಸ್ವಲ್ಪ ಅರ್ಜೆಂಟ್ ಇತ್ತು. ಸರಿ ಇರು, ಚೆಕ್ ಮಾಡ್ತೀನಿ. ಹೇಳಿ ಪ್ರಭು. ಅಣ್ಣ, ಹೊಸ ಕ್ಯಾಂಡಿಡೇಟು ಶರತ್ ಅಂತ, ಆದರೆ ಕಡಿಮೆ ದುಡ್ಡು ಕೇಳ್ತಿದ್ದಾನೆ, ಬರೀ 3,000 ರೂಪಾಯಿ. ಕೊಟ್ಟು ಕಳಿಸು, ಅವನೇ ಬೇಕಂತ ವಾಪಸ್ ಬರ್ತಾನೆ. ದುಡ್ಡು ಕಳಿಸ್ತೀನಿ, ಆದರೆ ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಸರಿ ಅಣ್ಣ, ವಾಪಸ್ ಸರಿ, ಬರ್ಬೇಕು. ಕರೆಕ್ಟ್ ಟೈಮ್ ವಾಪಸ್ ಕೊಟ್ಬಿಡ್ತೀನಿ. ಹಾಂ ಹಾಂ ಸರಿ ಅಣ್ಣ, ಆಗ್ತೀನಿ ನೋಡು. ಥ್ಯಾಂಕ್ ಯು. ಶರತ್, ನಿಂಗೆ ಇನ್ನೂ ದುಡ್ಡು ಬೇಕಾದ್ರೆ ತಲೆ ಕೆಡಿಸ್ಕೊಂಬೇಡ. ನಿನ್ನ ಹತ್ರ ಆಧಾರ್ ಪ್ಯಾನ್ ಕಾರ್ಡ್ ಇದ್ದರೆ ನಾನು ಹೇಳಿದ್ದು ಮಾಡು. ನಾನು ಕಳಿಸೋ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಕೇಳೋ ಡೀಟೇಲ್ಸ್ ಎಲ್ಲ ಹಾಕು. ಪ್ಯಾನ್ ಕಾರ್ಡ್ ಅಡ್ರೆಸ್ ಎಲ್ಲ ಹಾಕಿದ್ಮೇಲೆ ಅದೇ ನಿನಗೆ ಲೋನ್ ಕೊಡುತ್ತೆ. ಎಷ್ಟು ಬೇಕು ಡ್ರಾ ಮಾಡು, ನಿನ್ನ ಅಕೌಂಟ್ಗೆ ಡೈರೆಕ್ಟ್ ಬರುತ್ತೆ. ನೋಡು ಶರತ್, ನಿಂಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ಅನ್ಸುತ್ತೆ, ಅದಕ್ಕೆ ಇವ್ರ ಹತ್ರ ಯಾಕೆ ಸಾಲ ಮಾಡ್ತೀಯಾ? ನಾನು ನಿನಗೆ ಒಂದು ಕೆಲಸ ಕೊಡ್ತೀನಿ, ಆನ್ಲೈನ್ ಜಾಬ್. ಏನಿಲ್ಲ, ನೀನು 100 ಹಾಕಿದ್ರೆ 200 ಆಗುತ್ತೆ, 1000 ಹಾಕಿದ್ರೆ 5,000 ಆಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆ ಲೋನ್ ಆ್ಯಪಲ್ಲಿ ಸಾಲ ಮಾಡಿದಿಲ್ಲಿ ಯಾಕೋ ಅಷ್ಟೇ, ಲಾಭ ಮಾಡ್ಕೋ. ದುಡ್ಡು ಸಾಲಿಲ್ಲ ಅಂದರೆ ನಿನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಕೇಳು, ದುಡ್ಡು ಬಂದಮೇಲೆ ವಾಪಸ್ ಕೊಡ್ತೀನಿ ಎಂದು ಅಷ್ಟೇ. ಸರಿ ಪ್ರಭು ಅಣ್ಣ. ಇವನ ಹೆಸರು ಡ್ಯಾನಿ. ಬಡ್ಡಿ ವ್ಯಾಪಾರ ಮಾಡೋದೆ ಇವನ್ ಕಸಬು. ಕಾಲೇಜ್ ಸ್ಟೂಡೆಂಟ್ಸ್ ಇವನ್ ಟಾರ್ಗೆಟ್. ಕಾಲೇಜ್ ಸ್ಟೂಡೆಂಟ್ಸ್ ಅವಶ್ಯಕತೆಗಳನ್ನ ತಿಳ್ಕೊಂಡು ಅವರಿಗೆ ಜಾಸ್ತಿ ಬಡ್ಡಿಗೆ ಸಾಲ ಕೊಟ್ಟು ಅವರದನ್ನು ವಾಪಸ್ ಕೊಡೋಕ್ಕಾಗದೇ ಇದ್ದಾಗ ಹೊಡೆದು ಟಾರ್ಚರ್ ಮಾಡ್ತಾನೆ. ಇವನು ಪ್ರಭು, ಡ್ಯಾನಿ ತಮ್ಮ. ಇವನ ಹೆಸರು ರುದ್ರ, ಡ್ಯಾನಿ ಸಾಕ್ ತಮ್ಮ. ಇವ್ರು 3 ಜನನೂ ಸೇರಿಕೊಂಡು ಬಡ್ಡಿ ವ್ಯಾಪಾರ, ಆನ್ಲೈನ್ ಸ್ಕ್ಯಾಮ್, ಬೆಟ್ಟಿಂಗ್ ಆ್ಯಪ್ ಅಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ಲೈಫ್ನ ಹಾಳು ಮಾಡಿದ್ದಾರೆ. ಡ್ಯಾನಿಗೆ ಏರಿಯಾದಲ್ಲಿ ತುಂಬಾ ಮರ್ಯಾದೆ ಇತ್ತು. ಡ್ಯಾನಿನ ಕಂಡ್ರೆ ಎಲ್ಲರೂ ಹೆದರೋರು. ನಮಸ್ಕಾರ ಅಣ್ಣ. ಉಳ್ದು ಬೇರೆ. ಏನು ಸಮಾಚಾರ? ಒಂದು ಸ್ವಲ್ಪ ಕಾಸು ಬೇಕಾಗಿತ್ತಣ್ಣ. ಗೊತ್ತು ತಾನೆ, ಏನು ಹೇಳ್ತೀರಾ ಕಾಸು ಕೊಡಲ್ಲ ಅಂತ. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಅಣ್ಣ. ಕೊಡು. ಕೊಟ್ಟು ಕಳಿಸು. ಗೊತ್ತಲ್ಲೋ, ಕೇಳಿ ಟೈಮ್ ಕೊಟ್ಟಿದ್ದೀವಿ, ಅದೇ ರೀತಿ ಹೇಳಿ ಟೈಮ್ ಕೊಟ್ಬಿಡ್ಬೇಕು. ಯಾಕೋ ತಗೊಂಡಿರೋ ದುಡ್ಡು ಕೊಡ್ಬೇಕಂತ ಗೊತ್ತಾಗಲ್ವಾ? ಸ್ವಲ್ಪ ಟೈಮ್ ಬೇಕ್ರಿ ನಾನು. ಟೈಮ್ ತಗೋ, 2 ಬಡ್ಡಿ ಸೇರಿಸ್ಕೊಟ್ಬಿಡು. ಇದು ಸರಿ ಇಲ್ರಿ, ಮೋಸ ಐತಿ. ನಾನು ಹಿಂಗಾದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ರೀ. ಪೊಲೀಸಾ? ಹಿಂಗೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ವೋ? ಹಿಂಗೋಗು, ತಗೊಂತಾರೆ. ಏನಿದು? ಕಾಫಿ. ಕಾಫಿ ಅಂತ ನನಗೂ ಗೊತ್ತು, ಇದ್ರ ಮೇಲೆ ಏನಿದು? ಅದು ಕ್ರೀಮಲ್ಲಿ ಸುಮ್ಮನೆ ಏನೋ ಶೇಪ್ ಬರ್ತಿದ್ದಾರೆ ಅಷ್ಟೇ. ಅವ್ರು ಬರ್ದ್ರಾ ಅಥವಾ ನೀನು ಕೇಳ್ಬಿಟ್ಟು ಬರ್ಸ್ತಾ? ಅಲ್ಲ, ಅದು ಸಾಕು ಶರತ್, ನನ್ನ ಏನಂತ ಅನ್ಕೊಂಡಿದ್ಯಾ? ಫ್ರೆಂಡ್ ಅಷ್ಟೇ. ಫ್ರೆಂಡ್ ಅಷ್ಟೇನಾ? ನಿನ್ನ ಫೋನಲ್ಲಿ ನನ್ನ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದ್ಯಾ? ಇನ್ನು ಏನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ನನಗೆಲ್ಲ ವಿಷಯ ಗೊತ್ತು.
ಹೌದು ಅಮೂಲ್ಯ, ತುಂಬ ದಿನದಿಂದ ನಾನಿನ್ನು ಇಷ್ಟಪಡ್ತಾ ಇದ್ದೀನಿ. ಅದು ನಾವಿಬ್ಬರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಿಂದನೇ ಹೇಳಬೇಕು ಅಂತ ಇತ್ತು, ಆದರೆ ತುಂಬ ಭಯ ಇತ್ತು. ಬಟ್ ಈಗ ಹೇಳ್ತಿದ್ದೀನಿ. ಮತ್ತು ಯಾಕೋ ಇಷ್ಟು ದಿನ ಫ್ರೆಂಡ್ಸು ಅಂತ ಹೇಳಿ ಮೋಸ ಮಾಡಿದೆ? ಅಮೂಲ್ಯ, ಮೋಸ? ನಂಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಮೂಲ್ಯ ನಿಂತ್ಕೋ. ನೀನು ನನ್ನ ಇಷ್ಟಪಡ್ತಾ ಇದ್ದೆ ಅಂತ ನನಗೆ ಗೊತ್ತು. ನೀನೇ ಮೋಸ ಮಾಡ್ಕೊಬೇಡ. ಏನೋ ಗೊತ್ತು ನಿಂಗೆ, ನಿನ್ನ ಹತ್ರ ಎಷ್ಟು ಫ್ರೆಂಡ್ಲಿ ಆಗಿರ್ತೀನೋ ಎಲ್ಲರ ಜೊತೆನೂ ನಾನು ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಹಾಗಂತ ಎಲ್ಲರೂ ಇಷ್ಟಪಡ್ತಿದ್ದೀನಿ ಅಂತನಾ? ನೀನು ನನ್ನ ಇಷ್ಟಪಡ್ತಾ ಇರಲಿಲ್ಲ ಅಂದರೆ ಅವತ್ತು ನಿನ್ನ ಬರ್ತ್ಡೇ ದಿನ ನೀನಾಗಿ ನಿನ್ನೆ ದುಡ್ಡು ಕೇಳ್ತಿರ್ಲಿಲ್ಲ. ನೀನು ದುಡ್ಡು ಕೇಳಿದೆ ಅಂತ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಸಾಲ ಮಾಡ್ಬಿಟ್ಟು ಕೊಟ್ಟಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊ ಅಮೂಲ್ಯ. ನಾನು ಕೇಳಿದ್ನಾ ಸಾಲ ಮಾಡಿಬಿಟ್ಟು ಕೊಡು ಅಂತ? ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕಿತ್ತು. ಮೋರ್ ಓವರ್ ನಿನ್ನ ಲವ್ನ ನೀನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನೀನು ಸಾಲ ಮಾಡಿ ಈಗೆಲ್ಲದಕ್ಕೂ ನಾನೇ ಕಾರಣ ಅಂದರೆ ಹೌ ಕ್ಯಾನ್ ಯು ಬ್ಲೇಮ್ ಮಿ ಫಾರ್ ಯು ಮಿಸ್ಟೇಕ್ ಶರತ್? ನಿಂಗೆ ದುಡ್ಡು ತಾನೇ ಬೇಕು, ತಗೋ. ಏಯ್, ಎರಡು ಸರಿನೋ ಫೋನ್ ಮಾಡ್ಬೇಕು ನಿನಗೆ. ಫೋನ್ ಮಾಡಿದ್ರೆ ಪಿಕ್ ಮಾಡೋಕ್ಕಾಗಲ್ವಾ? ನಿನ್ನ ಪ್ರಾಬ್ಲಮ್ ಕಟ್ಕೊಂಡು ನಾನೇನು ಮಾಡಲಿ? ಅದೆಲ್ಲ ನನಗೆ ಬೇಡ. ಇವತ್ತು ಸಂಜೆ ಒಳಗಡೆ ದುಡ್ಡು ಹಾಕಬೇಕು. ಇವತ್ತು ಸಂಜೆ ಒಳಗಡೆ ಹಾಕಲಿಲ್ಲ ಅಂತ ಅನ್ಕೋ, ನಾನು ಏನು ಅಂತ ತೋರ್ಸಕ್ಕೆ ನನಗೆ ಕರೆಕ್ಟಾಗಿ ಗೊತ್ತು. ಬೈ, ಅವನು ದುಡ್ಡು ತೊಗೊಂಡು 1 ತಿಂಗಳಾಗ್ತಿದೆ. ಇನ್ನು ವರ್ಗಕ್ಕೆ ಕೊಡ್ದಲೆ ಹೆಂಗೆ ಹೋಗ್ತಿದ್ದಾನೆ ನೋಡಿ ಅವನು. ರುದ್ರ, ಕರೆಯೋವನ್ನ. ಓಯ್, ಕಾಸು ತಗೊಂಡೊಂದು ತಿಂಗಳಾಯಿತು. ಎಲ್ಲ ಕಾಸು? ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ಕೊಡೋದು ಲೇಟ್ ಆಯಿತು. ನಿನ್ನ ಕತೆಗಳು ಕೇಳಕ್ಕೆ ನಾನು ಗೊತ್ತಿಲ್ಲ. ಇಟ್ಕೊಂಡು ಕಾಸು ಕೊಟ್ಬಿಟ್ಟು ಹೋಗ್ತಾ ಇರು. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ತೀರಿಸ್ಬಿಡ್ತೀನಿ. ಹೇ, ಅದೆಲ್ಲ ಬೇಡ. ಇವನ್ನ ಕರ್ಸೋ ಬದಲು ಇವ್ನು ಡೌನ್ ಕರ್ಸಿದ್ರೆ ಇಷ್ಟೊತ್ತಿಗೆಲ್ಲ ಮ್ಯಾಟ್ರ್ ಸಾಲ್ವ್ ಆಗ್ತಿತ್ತು ತಾನೆ. ಏನೋ ಗುರಾಯಿಸ್ತಿದ್ಯಾ? ಅಲ್ಲ, ನೀವು ದುಡ್ದಿರೋ ದುಡ್ಡೆಲ್ಲ ಕೊಡ್ತಾ ಇದ್ದೀರಾ, ರೋಲ್ ಕಾಲ್ ದುಡ್ಡಲ್ಲಿ ತಾನೆ? ನಿಮ್ಮ ಅಪ್ಪನ ದುಡ್ಡು ರೋಲ್ ಕಾಲ್ ಮಾಡ್ತಾ ಇದ್ದೀನಿ ನಾನು. ಒಂದ್ಸಲಿ ಮಾತಾಡ್ಬೇಡ, ಕೊತ್ತು ಕುಯ್ದು ಬಿಡ್ತೀನಿ. ಏಯ್, ಯಾರ ಮೇಲೆ ಕೈ ಇಡ್ತಿದ್ಯಾ? ಬಿಡು 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 ಬಿಡು. ರುದ್ರ, ಸಿಗರೇಟ್ ಕೊಡು. ತಗೋಲೋ, ಬಾಯ್ಲಿಡು. ಪ್ರಭು, ಹಚ್ಚೋ. ದಮ್ ಹೊಡಿಯೋಕೆ ಮೀಟ್ರ್ ಇಲ್ಲ, ನನ್ನ ಮೇಲೆ ಕೈ ಮಾಡ್ತೀಯ? ಇಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನಿಂಗೆ 10 ದಿನ ಟೈಮ್. ಅಷ್ಟರಲ್ಲಿ ಕಾಸು ತೀರಿಸ್ಬಿಟ್ಟು ಆಮೇಲೆ ಮಾತಾಡು. ಮಗ, ನನ್ನ ಮಾತು ಕೇಳ್ತೀಯ ಅಂದರೆ ದಯವಿಟ್ಟು ಅವಳು ಸಹವಾಸ ಬಿಟ್ಬಿಡ. 3ನೇವರು ನನ್ನ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋದು ನನಗಿಷ್ಟ ಇಲ್ಲ. ಪರವಾಗಿಲ್ಲ ಕಣ, ತುಂಬ ದೊಡ್ಡದಾಗೆ ಪ್ರಾಬ್ಲಮ್ ಮಾಡ್ಕೊಂಡಿದ್ಯಾ. ನೋಡೋ, ಒಂದು ಮಾತು ಹೇಳ್ತೀನಿ. ಜೀವನದಲ್ಲಿ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೇಕು. ಅದು ದುಡ್ಡಾಗಲಿ, ಎನರ್ಜಿ ಆಗಲಿ, ಟೈಮ್ ಆಗಲಿ. ಆಗ ಒಳ್ಳೇದಾದರೂ ನಮಗೆ ಆಗುತ್ತೆ, ಕೆಟ್ಟದಾದರೂ ನಮಗೆ ಆಗುತ್ತೆ. ಬೇರೆಯವ್ರ ಮೇಲೆ ಖರ್ಚು ಮಾಡಿದ್ರೆ ಒಳ್ಳೇದು ಅವ್ರಿಗಾಗುತ್ತೆ, ಕೆಟ್ಟದ್ದು ನಮಗೆ ಆಗೋದು. ಹಾಂ, ಇನ್ನು ಆ ಹುಡುಗಿ ಈ ವಯಸ್ಸಲ್ಲಿ ಲವ್ ಇದೆಲ್ಲ ಕಾಮನ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಬಿಟ್ಬಿಡು. ನೋಡೋ, 10 ರೂಪಾಯಿ ನಿಂದಾಗಿದ್ದು ಖರ್ಚು ಮಾಡೋ ಯೋಗ್ಯತೆ ನಿನ್ಗಿದ್ರೆ ಖರ್ಚು ಮಾಡು. ಅದೇ 1000 ರೂಪಾಯಿ ನಿಂದಲ್ಲ ಅಂದರೂ ಸಾಲ ಮಾಡಿ ಖರ್ಚು ಮಾಡೋದು ತಪ್ಪು. ದುಡ್ಡು ದುಡಿಬೇಕು ಅನ್ನೋ ಆಸೆ ಒಳ್ಳೆಯದೇ ಶರತ್. ಆದರೆ ಈ ಥರ ಆನ್ಲೈನ್ ಶೇರ್ಸ್, ಆನ್ಲೈನ್ ಜಾಬ್ಸ್ ಇದು ಯಾವುದು ರಿಯಲ್ ಅಲ್ಲ, ಅವೆಲ್ಲ ಸ್ಕ್ಯಾಮ್ ಕಣೋ. ಈ ಥರ ಸ್ಕ್ಯಾಮ್ಗೆ ಎಷ್ಟೋ ಜನ ಒಳಗಾಗಿ ಲಾಸ್ ಮಾಡ್ಕೊಂಡಿದ್ದಾರೆ. ತುಂಬ ಜನ, ಎಸ್ಪೆಷಲಿ ಸ್ಟೂಡೆಂಟ್ಸ್, ಇದಕ್ಕೆ ಗುರಿಯಾಗಿದ್ದಾರೆ. ಸುಲಭವಾಗಿ ಸಿಗೋದು ಯಾವುದು ಸತ್ಯವಾಗಿ ಇರಲ್ಲ ಶರತ್. ಎಲ್ಲರೂ ದುಡಿಯೋ ಥರ ನೀನು ದುಡಿ. ನೀನು ಮಾಡ್ಕೊಂಡಿರೋ ತಪ್ಪನ್ನು ನೀನೇ ಸರಿ ಮಾಡ್ಬೋದು. ಒಬ್ಬ ಟೀಚರ್ ಆಗಿ ನಾನು ಇಷ್ಟು ಸಹಾಯ ಮಾಡ್ಬೋದು. ಇದು ನಿನಗೆ ಎಷ್ಟು ಉಪಯೋಗ ಆಗುತ್ತೋ ಅದು ನಂಗೆ ಗೊತ್ತಿಲ್ಲ. ಒಳ್ಳೇದಕ್ಕೆ ಉಪಯೋಗಿಸು, ಕೆಟ್ಟದಕ್ಕೆ ಉಪಯೋಗಿಸ್ಬೇಡ.
ಯಾಕೋ ಲೇಟು? ಅದು ರೆಸ್ಟೋರೆಂಟವ್ರು ಕೂಡ ಲೇಟ್ ಮಾಡಿಬಿಟ್ರೆ. ರೆಸ್ಟೋರೆಂಟಿಗೆ ಫೋನ್ ಮಾಡಿದರೆ ಫುಡ್ ಡೆಲಿವರಿ ಬಾಯ್ ಅವಾಗಲೇ ಬಿಟ್ಟ ಅಂದರು. ಇಲ್ಲ, ನಾನು ಆಚೆ ವೆಯ್ಟ್ ಮಾಡ್ಕೊಂಡು ಎಸ್ಕೊಂಬಂದೆ. ಫುಡ್ ತಣ್ಣಗಾಗಿದೆಯಲ್ಲೋ. ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಆ್ಯಪಲ್ಲಿ ಕಂಪ್ಲೇಂಟ್ ಹಾಕ್ಬಿಡಿ, ಅವ್ರು ಸಾಲ್ವ್ ಮಾಡ್ತಾರೆ. 10-20 ರೂಪಾಯಿ ಕೆಲಸ ಮಾಡೋ ನೀನು ನಿನ್ನ ಹತ್ರ ನಾನು ಹೇಳ್ಸ್ಕೋಬೇಕಾ? ಹೋಗೋ. ಕೊಲಬೇಡ ನೀ ಹುಸಿಯ ನುಡಿಯಬೇಡ, ಮುನಿಬೇಡ ಅನ್ಯರನು ನೀ ಎಂದು ದೂರಬೇಡ, ತನ್ನ ಬಣಿಸಬೇಡವೋ ನಿನ್ನನ್ನೇ ಮರೆಯಬೇಡ. ಇದೆ ಅಂತರಂಗ ಶುದ್ಧಿಯೋ ಬದುಕಿನ ಸಿದ್ಧಿಯೋ, ಕೂಡಲ ಸಂಗಮ ಶರಣರ ಅರಿಯೋ ಪರಿಯ ನೀ ತಿಳಿಯೋ, ಬದುಕು ಜಂಗಮ ನುಡಿಯ ಪರಿಯೋ ಅರಿತು ನೀ ನಡೆಯೋ. ಹಲೋ ಸರ್, ಇನ್ನೊಂದು 10-15 ನಿಮಿಷ ಆಗ್ಬೋದು, ತುಂಬ ಟ್ರಾಫಿಕ್ ಇದೆ. ಸರಿ ಸರ್, ಆದಷ್ಟು ಬೇಗ ಬರ್ತೀನಿ. ದಯವಿಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡಬೇಡಿ. ಅಣ್ಣ, ಒಂದು ನಿಮಿಷ. ಹಾಕು. ದೇವ್ರೊಳ ಹಾಕೋ ಅಂದರೆ ಏನೋ ಹಾಕಿದ್ದೀರಾ? ಅಣ್ಣ, ಇದು ಗಣೇಶ, ಅವರಪ್ಪ ಶಿವ, ಅದಕ್ಕೆ ಶಿವ ನನ್ನ ಸಾಂಗು. ಸರ್, ಅದು ಏನೋ ಒಂದು ಹಾಕೋಗೋ. ನೋಡ್ಕೊಂಬರಕ್ಕಾಗಲ್ಲ, ಏನು ಮಾಡ್ತಾ ಇದೆಯಾ? ಅಲ್ಲ, ಅದು ಯಾಕೋ ಅಷ್ಟು ಮಾತ್ರ ಗೊತ್ತಾಗಲ್ವೇನೋ? ನೋಡ್ಕೊಂಡು ಓಡಿಸೋ ಗಾಡಿನ. ಅಲ್ಲ, ನಾನು ಮೇನ್ ರೋಡಲ್ಲಿ ನೋಡಿ, ಹೋಗ್ತಾ ಇರೋದು. ಅಷ್ಟು ಮಾತ್ರ ನೀವು ಆ ಗೊತ್ತಾಗಲ್ಲ. ಕಡೆಯಿಂದ ಬಂದಾಗ ಹಾರನ್ ಆಯ್ತು ನೋಡಿಬೇಕು. ನಡಿ, ಕಲ್ಸ್ಕೋ ಆಯ್ತು ನಡಿ. ಏನೋ ಗುರಾಯಿಸ್ತಾ ಇದೆಯಾ? ನೋಡೋ ನಡಿಯ ಮಚ್ಚ, ನಡಿ ಅವನ ನಡಿ ಹೇಳ್ತೀನಿ ನಡಿ. ನಿಲ್ಸಲೇ, ಎಲ್ಲ ಹೋಗ್ತಾ ಇದೆಯಾ? ಗಾಡಿನ ಎಲ್ಲ ಹೊಡ್ತಾ ಇದೆಯಾ? ಇರೋ ಪಕ್ಕ ಮಾಡ ನಡಿ ಮಚ್ಚ. ನಡಿಯೋ ಇಟ್ಕೊಂಡೆ ನಡಿಯೋ ಮಚ್ಚ, ರೋಳೆ ಇತ್ಲೇ. ನಡಿಯ ಹೇಳ್ತೀನಿ ನಡಿಯೋ. ನಡಿ ಜೂಟ ನಡಿ ಇವಾಗ. ವಿಡಿಯೋ ಜೋರ ಬರ್ತಾನೆ, ಹಿಂದೆನೆ ಫಾಲೋ ಮಾಡ್ತಾನ ಅವನು. ನಡಿಯೋ ಫಾಲೋ ಮಾಡ್ತಾನೆ ನೋಡು, ಅವನು ಹಿಂಗೆ ಫಾಲೋ ಮಾಡ್ತಾನೆ ನೋಡು. ಅವನು ಭಯನೇ ಇಲ್ಲ ನೋಡು ಅವ್ನಿಗೆ, ಹೆಂಗ್ ಬರ್ತಾನೆ ನೋಡು ಹಿಂಗೆ ಬರ್ತಾನೆ ಅವನು ಹಿಂದೆ. ನೋಡು ಅವನು ಗಾಡಿಗೆ ಅಡ್ಡ ಆಗ್ತಾವ ನೋಡು. ಅವನು ನಮ್ ಗಾಡಿನ ಅಡ್ಡ ಆಗ್ತಾ ಇದೆಯಾ? ಯಾಕೋ ಫೋನ್ ಕಿತ್ಕೊಂಡು ಹೋಗ್ಬಿಟ್ರಿ. ಏನ್ ಹೇಳು? ಏನೋ ಡೆಲಿವರಿ ಮಾಡೋನು ಅಷ್ಟೊಂದು ಕ್ಯಾನ್ಸಲ್ ಬಂದ್ಬಿಡ್ತೇನೋ. ಎಲ್ಲ ಟೋಪಿ ತೆಗಿ. ಏನ್ ಹೇಳು ನನ್ನ ಮಗನೇ ನಿಂದು? ಅಲ್ಲ, ಅದು ಯಾಕೋ ಮರಿ, ಯಾವ ನಿಂದು? ಎಲ್ಲಿಂದಾರ ಬರ್ತಿರೋದು? ಫೋನ್ ಬೇಕಾ? ಕೊಡಲ್ಲ ಫೋನು. ಏನೋ ನನ್ನ ಮಗನೇ, ಏನ್ ಮೇಲೆ ಬರ್ತಾ ಇದೀಯಾ? ಯಾಕೆ ಲೇಟ್ ಆಗುತ್ತೆ ಅಣ್ಣ, ಊಟ ಡೆಲಿವರಿ ಕೊಡ್ಬೇಕು ಪ್ಲೀಸ್. ಅದ್ ನಿನ್ನನೆ ಬರಲ್ಲ, ಹೋಗೋ. ಅಣ್ಣ, ಕೈ ಮುಗಿತೀನಣ್ಣ. ಈ ಫೋನು ಆ ಗಾಡಿ ಎರಡರಿಂದನೇ ನನ್ನ ಜೀವನ ನಡೀತಾ ಇರೋದು. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಅದು ನಿನ್ನಣೆ ಬರ, ನಾನು ಮಾಡೋಕ್ಕಾಗುತ್ತೆ. ಬಿಟ್ಟ ಅಂದ್ರೆ ಮಗನೇ ಬೈಲಿ. ಏನು ಹೇಳಿ ನಿಂದು? ಕೊಡಲ್ಲ, ಹೋಗೋ. ಆಗಲ್ಲ, ಹಿಂದಕ್ಕೆ ಹೋಗಲ್ಲ. ನೋಡೋ, 100 ರೂಪಾಯಿ ಇಕ್ಕಿದಾನೆ. ಸಿಕ್ತು ಕಮ್ಮಿ, ರೋಲ್ ಆಯ್ತು. ನಡಿಯಿಂದ ಫೋನ್ ತಗೋ. ಸರ್, ಎಕ್ಸಾಮ್ ಫೀಸ್ ಕಟ್ಟಬೇಕಿತ್ತು. ನಿಮ್ಮ ಫೀಸು ಆಲ್ರೆಡಿ ಪೇ ಆಗಿದೆ. ನಿಮ್ಮ ಫ್ರೆಂಡ್ಸ್ ಬಂದು ಪೇ ಮಾಡಿದ್ರು.
ಸಾಲ ಎಲ್ಲ ತೀರಿಸ್ಬಿಟ್ಟಲ್ಲೋ, ಮತ್ತೇನು ವಿಷಯ? ಬರಬೇಕಾದ್ರೆ ನೀನು ತಮ್ಮದಿನ ಮಾತಾಡ್ಸ್ಕೊಂಡೇ ಬಂದೆ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಕಂಡ್ರೆ ಏನರೋ ನಿಮಗೆ ದರ್ಪ. 18 ವರ್ಷ ಆಗಿದ ತಕ್ಷಣ ನಾವು ದೊಡ್ಡವರಾಗ್ಬಿಟ್ವಿ ಅಂದ್ಕೊಂಡು ಅಪ್ಪ ಅಮ್ಮನ ಗೈಡೆನ್ಸ್ ಇಲ್ಲದೆ ನಿಮ್ಮಂಥ ಬಡ್ಡಿ ಕೊಡೋರ ಹತ್ರ ಸಾಲ ಮಾಡಿ ಅವ್ರವ್ರಿಗೆ ಬೇಕಾಗಿರೋ ಶೋಕಿಗಳಿಗೆ ಬಿದ್ದು ಗಾಂಜಾ ಡ್ರಗ್ಸು ಅಂತ ಅವ್ರ ಜೀವನನೇ ಹಾಳು ಮಾಡ್ಕೊತ ಇದ್ದಾರೆ. ಸ್ಟೂಡೆಂಟ್ಸ್ ದುಡಿಯಲ್ಲ, ನಾವು ಅವ್ರಿಗೆ ಕೊಡೋ ದುಡ್ಡು ಅವ್ರು ನಮಗೆ ವಾಪಸ್ ಕೊಡೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿದ್ದು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ದುಡ್ಡು ಕೊಟ್ಟು ಅವ್ರು ಅದನ್ನು ವಾಪಸ್ ಕೊಡೋಕ್ಕಾಗದೇ ಇದ್ದಾಗ ಟಾರ್ಚರ್ ಮಾಡ್ತೀರಾ. ಇದರಿಂದ ಯಾವ ಥರ ಆಚೆ ಬರಬೇಕು ಅಂತ ತಿಳಿದೆ, ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಲೋನ್ ಆಪ್ಗಳಲ್ಲಿ ಸಾಲ ಮಾಡಿ ಅದನ್ನು ತೀರ್ಸೋಕ್ಕೆ ಇನ್ನೊಂದು ಸಾಲ ಮಾಡಿ ಕೊನೆಗೆ ಯಾವುದು ದಾರಿ ದೋಚ್ತಾ ಇದ್ದಾಗ ಸ್ಯೂಸೈಡ್ ವರ್ಗ ಬರ್ತಾರೆ. ಇದೆಲ್ಲ ನಿನಗೇನು ಕೇಳ್ತಿದ್ದೀನಿ ಗೊತ್ತಾ? ನೀನು ಅದಲ್ಲಿ ಶುರು ಮಾಡಿದ್ದು ಇಲ್ಲಿ ಮುಗಿತಾ ಇದೆ. ಇದೆಲ್ಲ ಅಲ್ಲಿಗೆ ಬಿಟ್ಬಿಡು, ಒಳ್ಳೆಯದಾಗಲ್ಲ. ಇನ್ನೊಂದು ಸತಿ ಕಾಲೇಜ್ ಹುಡುಗರು ಶಿಕ್ ಬರಬೇಡ. Thank you, sir. Your project sounds interesting. I would like to invest in it. Congrats. Thank you. I would like to ask you one more question. Sure. You have had such a roller coaster of a ride. Are your friends still with you? Elsewhere? ಏನೋ ಮಗ, ಪ್ರಾಜೆಕ್ಟ್ ಓಕೆ ಆಯ್ತಾ? ಓಕೆ. ಸೊ ಕ್ಲೈಂಟ್ ಒಪ್ಕೊಂಡ. ಮತ್ತೆ ಪಾರ್ಟಿ ಯಾಕೋ? ನಿನ್ ಜಾಬ್ ಆದಾಗ್ಲೂ ನಾನೇ ಪಾರ್ಟಿ ಕೊಡ್ಸ್ದೆ. ಈಗ್ಲಾರು ನೀನ್ ಪಾರ್ಟಿ ಕೊಡ್ಸ್ಬೇಕು ತಾನೆ? ಮಚ್ಚ, ಇವಾಗ ನೀನ್ ಪಾರ್ಟಿ ಕೊಡ್ಸ್ಬೇಕು. ಕಂಪನಿಗೆ ನೀವಿಬ್ರು ಶೇರ್ ಹೋಲ್ಡರ್ಸು, ನಿಮಗೂ ಪಾಲಿದೆ ಅದರಲ್ಲಿ. ನೀವೇ ಪಾರ್ಟಿ ಕೊಡ್ಸ್ಬೇಕಲ್ಲ. ಸರಿ ಆಯ್ತು ಬಾ, ನಾವೇ ನಿನ್ ಪಾರ್ಟಿ ಕೊಡ್ಸ್ತೀವಿ. ಹಾಂ, ನಡೀರಿ ಮತ್ತೆ. ಹಾಂ, ನೋಡಿದ್ರಲ್ಲ, ಇಷ್ಟೇ ನನ್ನ ಕತೆ. ಅಲ್ಲಲ್ಲ, ಸಿಂಪಲ್ ಆಗಿ ಒಂದು ಹುಡುಗನ ಕತೆ. ಹಲೋ ಮಗ, ರಂಗ ಜೈಲಿಂದ ರಿಲೀಸ್ ಆಗ್ತಾವನಂತ. ಇವನೇನಣ್ಣ ಹೊಸ ಹುಡುಗ? ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದ್ಯಾ? ಕರೆಕ್ಟಾಗಿ ಕೆಲಸ ಮಾಡಬೇಕು. ಹಾಂ, ಓಯ್, ನನ್ನ ಮೇಲೆ ಕಾನ್ಫಿಡೆಂಟ್ ಕೊಡೋದು ಬೆಳೆದ್ಬಿಟ್ಟ ನೀನು. ಅಣ್ಣ, ಕೆಲಸ ಇಲ್ಲ, ಕೆಲಸ ಕೊಡು ಅಂದ್ಬಿಟ್ಟು ನನಗೆ ನಮ್ಮ ಕರ ಕೆಲಸ ಮುಗಿತಲ್ಲ ಅಣ್ಣ. ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂತ ಗೊತ್ತಾದ್ಮೇಲೂ ನಾನು ನಿನ್ಗೇನು ಮಾಡಲಿಲ್ಲ ಅಂದರೆ ವೀಕ್ ಆಗಲ್ವೇನೋ? ಮಾಡ್ತೀರಾ? ಅಣ್ಣ, ವೈಟ್ ಅಣ್ಣ, ಗಲೀಜಾಗಿ ಹೋಗುತ್ತೆ.
ಎಲ್ಲ ಮುಗ್ದೋಯ್ತು ಅಂತ ಆರಾಮಾಗಿದ್ಯಾ? ನೀನು ಆರಾಮಾಗಿರಕ್ಕೆ ಬಿಡ್ತೀನಾ? ಅದು ನಮ್ಮ ಹುಡುಗರು ಬಿಟ್ಬಿಟ್ರೆ. ನಿಮ್ ಕಡೆಯಿಂದ ಬಂದಿರೋ ಒಬ್ಬನ ಕತೆ ಮುಗಿಸಿದ್ದೀನಿ. ನೆಕ್ಸ್ಟ್ ನೀನೇ. ಇನ್ಮೇಲೆ ಬೈದಲ್ಲೇ ಬದುಕ್ತಾ ಇರ್ಬೇಕು ನೀನು. ಹಂಗ್ ಮಾಡ್ತೀನಿ.